ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ಕ್ಷೇತ್ರಗಳಿಗೆ ಹಾಲಿ ಸಂಸದರು ಟಿಕೆಟ್ ಪಡೆಯೋದಿಲ್ಲ, ಯಾವ್ಯಾವ ಕ್ಷೇತ್ರಗಳಿಗೆ ಹೊಸ ಮುಖಗಳು ಬರ್ತವೆ ಅನ್ನುವ ಚರ್ಚೆ ಬಂದಾಗ ಉತ್ತರ ಕನ್ನಡ ಇನ್ವೇರಿಯಬಲಿ ಅದೊಂದು ಲೋಕಸಭಾ ಕ್ಷೇತ್ರದ ಹೆಸರು ಬಂದು ಹೋಗ್ತಾ ಇತ್ತು. ಅನಂತಕುಮಾರ ಹೆಗಡೆ ಹಾಲಿ ಸಂಸದರು, ಆದರೆ ಡೇ ಟು ಡೇ ಪಾಲಿಟಿಕ್ಸ್ನಿಂದ ಕಂಪ್ಲೀಟ್ ಆಗಿ ಅಂತರ ಕಾಯ್ದುಕೊಂಡಿದ್ರು. ಕೆಲವು ಕಾಲ ಅನಾರೋಗ್ಯದ ಸುದ್ದಿಗಳು ಓಡಾಡ್ತಾ ಇತ್ತು. ಹುಬ್ಬಳ್ಳಿ ಈದ್ಗಾ ಮೈದಾನ ಹೋರಾಟದ ಸಂದರ್ಭದಲ್ಲಿ ಅವರಿಗೆ ಬೆನ್ನಿಗೆ ಏಟಾಗಿತ್ತು, ಆ ನೋವು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತೆ, ಆಪರೇಷನ್ಗೆ ಒಳಗಾಗಿದ್ದಾರೆ ಇತ್ಯಾದಿ ಇತ್ಯಾದಿ ಮಾಹಿತಿ. ಅದಾದ ನಂತರ ಅವರು ಆರೋಗ್ಯಕರವಾಗಿ ಓಡಾಡ್ತಾ ಇದ್ದ ದೃಶ್ಯಗಳು ಬರ್ತಾ ಇದ್ವು. ಮಾಧ್ಯಮಗಳಿಗಂತೂ ಅವರು ಮಾತಾಡ್ತಿರ್ಲಿಲ್ಲ. ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಅಂಕೋಲಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಬಂದಾಗ ಸ್ಥಳೀಯ ಸಂಸದರಾಗಿ ಆ ಕಾರ್ಯಕ್ರಮದಲ್ಲೂ ಅನಂತಕುಮಾರ್ ಹೆಗಡೆ ಭಾಗವಹಿಸಲಿಲ್ಲ. ಅವರಿಗೆ ರಾಜಕಾರಣದ ಒಂಥರ ವೈರಾಗ್ಯ ಬಂದಿದೆ. ಈ ಸಲ ಅವರು ಟಿಕೆಟ್ನ ಆಕಾಂಕ್ಷಿಯೂ ಅಲ್ಲ ಅಂತ ಸುದ್ದಿಗಳು ಓಡಾಡ್ತಿದ್ವು. ಅನಂತಕುಮಾರ್ ಹೆಗಡೆ ಅವರು ಹೌದು ಅಂತಾನೂ ಅಂತಿರಲಿಲ್ಲ, ಅದು ಸುಳ್ಳು ಅಂತಾನೂ ಅಂತಿರಲಿಲ್ಲ, ಮಾತೇ ಆಡ್ತಿರ್ಲಿಲ್ಲ. ಹಾಗಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿಗಳ ಕೆಲವು ಹೆಸರುಗಳು ಓಡಾಡೋದಕ್ಕೂ ಶುರುವಾಗಿದೆ. ಇವೆಲ್ಲದರ ಮಧ್ಯದಲ್ಲಿ ಕ್ಷೇತ್ರದ ಕೆಲವು ಹಿಂದೂ ಹೋರಾಟಗಾರರು ಅನಂತಕುಮಾರ್ ಹೆಗಡೆ ಅವರ ಮನೆಗೆ ಬಂದರು. ಅವರದ್ದು ಒತ್ತಡ, ನೀವು ಚುನಾವಣೆಗೆ ಈ ಸಲ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿ, ಘೋಷಣೆ ಮಾಡಬೇಕು, ನೀವಿಲ್ಲದೆ ಇದ್ರೆ ನಾವಿಲ್ಲ ಅಂತ. 3 ವರ್ಷಗಳ ನಂತರ ಈ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಮಾಧ್ಯಮಗಳಿಗೆ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ ಏನಂತಾರೆ. ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೂ ಕೂಡ ಬಲವಾದ ಕಾರಣ ಇತ್ತು. ಇದಕ್ಕೆ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ, ನನ್ನದೇ ವೈಯಕ್ತಿಕ ಕಾರಣಗಳಿದ್ದವು. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಯಾವುದೋ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಪಕ್ಷ ಗಟ್ಟಿಯಾಗಿದೆ ಮತ್ತು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಗೆಲ್ಲತ್ತೆ. ಇಲ್ಲಿ ತನಕನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಿಂದ ಯಾವುದನ್ನು ನಿರೀಕ್ಷಣೆ ಮಾಡಿಲ್ಲ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ ವಿಶ್ವಾಸ ಮುಂದಿನ ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ನಾನು ಕೂಡ ಬಲವಾದ ಕಾರಣ ಇತ್ತು, ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೂ ಕೂಡ ಬಲವಾದ ಕಾರಣ ಇತ್ತು. ಇದಕ್ಕೆ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ, ನನ್ನದೇ ವೈಯಕ್ತಿಕ ಕಾರಣಗಳಿದ್ದವು. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಯಾವುದೋ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಪಕ್ಷ ಗಟ್ಟಿಯಾಗಿದೆ ಮತ್ತು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಗೆಲ್ಲತ್ತೆ. ಇಲ್ಲಿ ತನಕನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಿಂದ ಯಾವುದನ್ನು ನಿರೀಕ್ಷಣೆ ಮಾಡಿಲ್ಲ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ ವಿಶ್ವಾಸ ಮುಂದಿನ ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಮತ್ತು ರವಿ ಶಿವರಾಮ್, ನಮ್ಮ BJP ಬೀಟ್ನ ರಿಪೋರ್ಟರ್, ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರು ಅದೇ ಕ್ಷೇತ್ರದವರು. ಆನಂದ, ಹಿಂಟ್ ಕೊಟ್ರ ನಾನು ಮತ್ತೊಮ್ಮೆ ಈ ಸಲ ಸ್ಪರ್ಧೆ ಮಾಡ್ತೀನಿ ಅಂತ? ಅಜಿತ್, ಉತ್ತರ ಕನ್ನಡ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆಯವರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋ ಅಥವಾ ಮಾಡಲ್ವೋ ಅಂತಕ್ಕಂಥ ಚರ್ಚೆಗಳು ಸಹಜವಾಗಿ ಕಳೆದ 4-6 ತಿಂಗಳಿಂದ ನಡೀತಾ ಇದೆ.
ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಅನಂತಕುಮಾರ್ ಅವ್ರ ಬಗ್ಗೆ ಇಂಥ ಒಂದು ಚರ್ಚೆಗಳು ಸಹಜವಾಗಿ ಆಗ್ತಾ ಇರುತ್ತೆ. ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅಂತಕ್ಕ ಚರ್ಚೆಗಳಿರ್ತದೆ. ಸೊ ಆದರೆ ಅವರು ಈ ರೀತಿಯ ಒಂದು ಗ್ಯಾಪ್ ಸೃಷ್ಟಿ ಆದ ತಕ್ಷಣ ಒಂದು 3-4 ಹೆಸರುಗಳು ಕೂಡ ಚರ್ಚೆ ಬಿ ಜೆ ಪಿ ಒಳಗಡೆ ಚರ್ಚೆಗೆ ಬರುತ್ತೆ. ಸಹಜವಾಗಿ ಈ ಬಾರಿ ವಿಶ್ವೇಶ್ವರ ಕಾಗೇರಿ ಸೇರಿದಾಗ ಭಾಳ ಜನರ ಹೆಸರು ಕೂಡ ಚರ್ಚೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಿನ್ನೆ ಬೆಳಿಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ಸಿರ್ಸಿಯಲ್ಲಿರ್ತಕ್ಕಂಥ ಅನಂತಕುಮಾರ್ ನಿವಾಸಕ್ಕೆ ಹಿಂದೂ ಕಾರ್ಯಕರ್ತರು ಒಂದಿಷ್ಟು ಜನ ಹೋಗಿದ್ದರು. ಅನಂತಕುಮಾರ್ ಮೂಲತಃ ಹಿಂದೂ ಪರ ಸಂಘಟನೆಗಳ ಮೂಲಕ ರಾಜಕಾರಣಕ್ಕೆ ಬಂದವರು. ಡಾಕ್ಟರ್ ಯು ಚಿತ್ತರಂಜನರ ಮೂಲಕ ರಾಜಕಾರಣಕ್ಕೆ ಬಂದು MP ಆಗಿರುವಂಥದ್ದು. ಸೊ 93, 94, 95ರ ಅವಧಿಯ ಒಳಗಡೆ ಹಿಂದೂ ಜಾಗರಣ ವೇದಿಕೆಯ ಮೂಲಕ ಸಕ್ರಿಯವಾಗಿ ಭಟ್ಕಳ ಮತ್ತು ಸಿರ್ಸಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೋರಾಟದ ಮೂಲಕ ಗುರುಸ್ಕೊಂಡಿರ್ತಕ್ಕಂಥವ್ರು ಸಂಘಟನೆ ಅವರನ್ನು MP ಕೂಡ ಮಾಡುತ್ತೆ. ಸೊ ನಿನ್ನೆ ಬಂದು ಭೇಟಿಯಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದೇ ಈ 93, 94, 95ರ ಅವಧಿ ಒಳಗಡೆ ಅನಂತಕುಮಾರ್ಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಮುಖಂಡರು. ಅಂದರೆ ಇದೆಲ್ಲವೂ ಕೂಡ ಆರ್ಥಿಕವಾಗಿ, ನಾವು ರಾಜಕಾರಣದಲ್ಲಿ ಆರ್ಥಿಕವಾಗಿ ಏನೂ ಇಲ್ಲದ ಸನ್ನಿವೇಶಗಳಲ್ಲಿ ಕೋರ್ಟು ಕಚೇರಿ ಎಲ್ಲ ರೀತಿಯ ಹೋರಾಟಗಳು, ಪೊಲೀಸರ ಏಟುಗಳು ಮತ್ತು ರಸ್ತೆಯಲ್ಲಿ ನಿಂತು ಬಡದಾಡ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆದಾಗಲೂ ಕೂಡ ಜೊತೆಗೆ ನಿಂತಿರ್ತಕ್ಕಂಥವ್ರು ನಿನ್ನೆ ಬಂದು ಅವ್ರನ್ನ ಭೇಟಿ ಆದವರು. ಸೊ ಭಾಳ ವರ್ಷಗಳ ಒಂದು ಅವ್ರ ಜೊತೆ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಆ ಕಾರಣಕ್ಕಾಗಿ ಅವರು ಬಂದಾಗ ಸುದೀರ್ಘ 2 ತಾಸುಗಳ ಕಾಲ ಆತ್ಮೀಯವಾಗಿ ಚರ್ಚೆಯೂ ಕೂಡ ಆಯಿತು. ಚರ್ಚೆ ಆದ ಸಂದರ್ಭದಲ್ಲಿ ಒಂದೇ ಒಂದು ಡಿಮಾಂಡ್ ಇದ್ದದ್ದು ಅವರಿಗೆ ಕಾರ್ಯಕರ್ತರದ್ದು, ನೀವು ಈ ಬಾರಿ ಕಂಟೆಸ್ಟ್ ಮಾಡಲೇಬೇಕು ಅಂತಕ್ಕಂಥದ್ದು. ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಕಾರ್ಯಕರ್ತರು ಉಳಿಬೇಕು ಅಂತ ನೀವು ಸ್ಪರ್ಧೆ ಮಾಡಬೇಕು, ನಿಮಗೋಸ್ಕರ ಅಲ್ಲ ನಮ್ಮ ಕಾರ್ಯಕರ್ತರಿಗೋಸ್ಕರ ನೀವು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದರು. ನಾನಿಲ್ಲಿ ಗಮನಿಸಿದಂಥ ಅತ್ಯಂತ ಪ್ರಮುಖವಾದಂಥ ವಿಚಾರ ಅಂತಂದರೆ ಇವರಿಗೆ ಒತ್ತಾಯ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಈಗ BJP ಒಳಗಡೆ ಯಾವುದೇ ರೀತಿಯ ದೊಡ್ಡ ಪೋಸ್ಟಲ್ಲಿ ಇಲ್ಲದೆ ಇರತಕ್ಕಂಥವ್ರು ಒಬ್ಬ ಸಾಮಾನ್ಯ ಮತದಾರರು, ಕ್ಷೇತ್ರವಾರು ಅವರು ಮುಖಂಡರಾಗಿರ್ತಕ್ಕಂಥವ್ರು. ಅಂದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬೇರೆ ಪಕ್ಷದಿಂದ ಬಂದಿರತಕ್ಕಂಥವ್ರು ಭಟ್ಕಳದಲ್ಲಿ MLAಗಳಾದರೂ ಡಿಫೀಟ್ ಆಗಿದ್ದಾರೆ. ಸೊ ಇವರೆಲ್ಲರೂ ಕೂಡ ಸ್ವಲ್ಪ ಅಂತರ ಕಾಪಾಡಿಕೊಂಡು ಪಕ್ಷದ ಚಿಹ್ನೆಗಷ್ಟೇ ಓಟ್ ಹಾಕ್ತಕ್ಕಂಥ ಮುಖಂಡರು. ಇವರೆಲ್ಲರೂ ಕೂಡ ಅನಂತಕುಮಾರ್ ಜೊತೆ ಉತ್ತಮ ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಸೊ ಇವರೆಲ್ಲರೂ ಕೂಡ ಬಂದು ಭೇಟಿ ಮಾಡಿದಾಗ ಒಂದೇ ಒಂದು ಡಿಮಾಂಡ್ ಇದ್ದಿದ್ದು, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ ಅನ್ನುವುದರ ಸೂಚಕವಾಗಿ ಭಗವಧ್ವಜವನ್ನು ನೀವು ನನಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಡಿಮಾಂಡ್ ಮಾಡ್ತಾರೆ. ಕಾರ್ಯಕರ್ತರ ಸಮಾಧಾನ ಮಾಡಲಿಕ್ಕೆ ಅನಂತಕುಮಾರ್ ಭಾಳ ಹೆಣಗಾಡ್ತಾರೆ. ಅಂತಿಮವಾಗಿ ಭಗವಧ್ವಜವನ್ನು ಅವರು ನೇರವಾಗಿ ಕಾರ್ಯಕರ್ತರಿಗೆ ಕೊಡ್ತಾರೆ. ಇದು ಯಾವ ಸಂದೇಶ ಅಂತಕ್ಕಂಥದ್ದು ಸಹಜವಾಗಿ ಚರ್ಚೆ ಆಗ್ತಾ ಇದೆ. ನಂತರದಲ್ಲಿ ಸಿಹಿ ಹಂಚಿ ಸಂಭ್ರಮದಿಂದ ಕಾರ್ಯಕರ್ತರು ಘೋಷಣೆ ಹಾಕ್ತಾರೆ. ಇವೆಲ್ಲವೂ ಕೂಡ ನಡೆದು ಹೋಗುತ್ತೆ. ಕಾರ್ಯಕರ್ತರು ಕೂಡ ಈ ಬಾರಿ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಮಾತನ್ನು ಹೊರಗಡೆ ಎಲ್ಲ ಹೇಳ್ತಾರೆ. ಆದರೆ ಒಂದಂತೂ ಸ್ಪಷ್ಟ, ಅವರು ಯಾಕೆ ಭಗವಧ್ವಜವನ್ನು ಕಾರ್ಯಕರ್ತರಿಗೆ ಕೊಟ್ಟರು, ಯಾಕೆ ಸಿಹಿ ಹಂಚಿದ್ರು, ಯಾಕೆ ಘೋಷಣೆಗಳನ್ನು ಹಾಕಿದ್ರು, ಅತ್ಯಂತ ಕುಶಲೋಪರಿಗಳ ಜೊತೆಗೇ ರಾಜಕಾರಣದ ಎಲ್ಲ ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೀಲಿಕ್ಕಾಗಲ್ಲ ಅಂತಕ್ಕಂಥ ವಿಷಾದದ ಮಾತುಗಳನ್ನು ಕೂಡ ಆಡಿದ್ದಾರೆ. 93, 94, 95ನೇ ಇಸ್ವಿಯಲ್ಲಿದ್ದಂಥ ಆರ್ಥಿಕ ಸ್ಥಿತಿಗಳು, ಹೋರಾಟದ ಕೇಸ್ಗಳು, ನಂತರದ ಬದಲಾದ ರಾಜಕೀಯ ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಅತ್ಯಂತ ಮುಕ್ತವಾಗಿ ನಡೆದಂಥ ಈ ಚರ್ಚೆ ಹಂತದಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಈಗ ಕೇಳಿಬರ್ತಾ ಇದೆ. ಹಾಗಾಗಿ ಅನಂತಕುಮಾರ್ ಅವರ ಬಗ್ಗೆ, ಅವರ ಸ್ಪರ್ಧೆ ಬಗ್ಗೆ ಇದ್ದಂಥ ಊಹಾಪೋಹಗಳಿಗೆ ಒಂದು ಇತಿಶ್ರೀ ಹಾಡ್ತಕ್ಕಂಥ ನಿರ್ಧಾರವನ್ನೇನಾದರೂ ಕೂಡ ಅನಂತಕುಮಾರ್ ತೆಗೆದುಕೊಂಡ್ರ? ಯಾಕೆಂದರೆ ಅವರು ಭಾಳ ಸ್ಪಷ್ಟವಾಗಿ ಸಭೆಯಲ್ಲಿ ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇನೆ, ಕಾರ್ಯಕರ್ತರ ಭಾವನೆ ಜೊತೆಗೆ ಇದು ಆಫ್ ಕ್ಯಾಮ್ರಾ ಅಂತಾನು ಹೇಳಬಹುದಾಗಿತ್ತು ಅನಂತಕುಮಾರ್ ಹೆಗಡೆ ಅವರು. ಇದು ಕ್ಯಾಮ್ರಾ ಬೇಡಪ್ಪ, ನಾನು ಮಾಧ್ಯಮಗಳಿಗೆ ಮಾತಾಡೋದಿಲ್ಲಪ್ಪ ಅನ್ನಬಹುದಾಗಿತ್ತು. 3 ವರ್ಷಗಳ ನಂತರ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಅವ್ರನ್ನ ಮಾತಾಡ್ಸೋಕ್ಕೆ. ಯಾವತ್ತೂ ಮಾತಾಡದೇ ಇರುವಂಥವರು ಒಂದು ಇಡೀ ಸಭೆಯನ್ನು ಕ್ಯಾಮ್ರಾದ ಎದುರು ನಡೆಸುವಂಥದ್ದು, ಅದರ ಜೊತೆಗೆ ಸಭೆ ಮುಗಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂಥದ್ದು, ಅದರಿಂದ ಒಂದು ಸಂದೇಶ ಅಂತೂ ಸಿಗ್ತಾ ಇದೆ. ಅವರು ಮಾತಾಡುವ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಒಂದು ಸೆಂಟೆನ್ಸನ್ನು ಹೇಳಿದ್ದಾರೆ, ಕಾರ್ಯಕರ್ತರ ಅಭಿಪ್ರಾಯವನ್ನು ಪರಿಗಣಿಸದೇ ಇದ್ದರೆ ಉಲ್ಟಾ ಹೊಡಿತೇವೆ, ಯೂಟರ್ನ್ ಆಗಿಬಿಡುತ್ತೆ. ಸೊ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರು ಸೊ ನಮ್ಮವರಾಗಿದ್ದಾರೆ. ಆ ಕಾರಣಕ್ಕೆ ಅವರ ಮಾತನ್ನು ನಾವು ಕೇಳಬೇಕಾಗತ್ತೆ. ಅವರ ಮಾತು ಕೇಳದೇ ಇದ್ದರೆ ಉಲ್ಟಾ ಹೊಡಿತೇವೆ, ಪಲ್ಟಿ ಹೊಡಿತೇವೆ ಅಂತಕ್ಕಂಥ ಯೂಟರ್ನ್ ಆಗಿಬಿಡುತ್ತೆ. ಈ ಥರ ವರ್ಡ್ಗಳನ್ನೆಲ್ಲ ಬಳಕೆ ಮಾಡಿದ್ದಾರೆ. ಅಂದರೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಪೂರಕವಾಗಿ ಸ್ಪಂದಿಸ್ತೇನೆ ಅನ್ನುವ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು, ನಾನು ಈಗಾಗಲೇ ಹೇಳಿದಾಗೆ ಇವ್ರು ಯಾರೂ ಕೂಡ BJPಯ ಸಕ್ರಿಯ ಮುಖಂಡರಲ್ಲ. ಇವರು ಅನಂತಕುಮಾರ್ ಜೊತೆಗೆ ಆರಂಭಿಕವಾಗಿದ್ದಂಥ ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥ ಕಾರ್ಯಕರ್ತರು. ಅದು ಗೊರಟೆಯ ಗೋವರ್ಧನ್ ನಾಯ್ಕ ಇರ್ಬೋದು ಅಥವಾ ರಾಜು ನಾಯ್ಕ ಇರ್ಬೋದು, ಇವೆಲ್ಲರೂ ಕೂಡ ಅಂತರ ಕಾಪಾಡ್ಕೊಂಡಿದ್ದಾರೆ. BJP ಒಳಗಿದ್ದರೂ ಕೂಡ ಅವ್ರು ಯಾವುದೇ ಹುದ್ದೆಗಳಲ್ಲಿಲ್ಲ. ಇವರೆಲ್ಲರೂ ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರ ಜೊತೆ ಅತ್ಯಂತ ಆತ್ಮೀಯವಾದಂಥ ಒಂದು ಸಂಬಂಧ ಇರೋ ಕಾರಣಕ್ಕೆ ಮುಕ್ತವಾಗಿ ಮಾತಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಸಹಜವಾಗಿದೆ. ಅಜಿತ್. ಎಸ್, ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ,
ಹಿಂದಿನ ಚುನಾವಣೆಗಿಂತ ಮುಂಚೆ ಕೂಡ ಆಗಿತ್ತು. ಅನಂತಕುಮಾರ್ ಹೆಗಡೆ ಅವರು ಈ ಸಲ ನಿಂತ್ಕೊಳ್ಳೋದಿಲ್ಲ, ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಅನೇಕ ಜನ ಆಕಾಂಕ್ಷಿಗಳ ಹೆಸರುಗಳು ಓಡಾಡ್ತಿದ್ವು. ಈ ಸಲ ಕೂಡ ಅದು, ಈ ಸಲ ಕಳೆದ ಸಲ ಹೋಲಿಸಿದ್ರೆ ಇನ್ನೂ ಜಾಸ್ತಿ ಇತ್ತು. ಅಜಿತ್, ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಮಾತನಾಡುವಾಗ ಒಂದು ಶಬ್ದವನ್ನು ಬಳಕೆ ಮಾಡಿದರು. ನನಗೆ ಕ್ಷೇತ್ರದ ಜನರದ ಪ್ರೀತಿ ಹೇಗಿದೆ ಅಂದರೆ ಅದು ವಿಚಿತ್ರವಾದ ಪ್ರೀತಿ. ಅದು ಆ ಕ್ಷೇತ್ರದ ಜನ ಏನೂ ಕೇಳೋದಿಲ್ಲ, ಏನನ್ನ ಬಯಸೋದಿಲ್ಲ ಅಂತ. ಅಜಿತ್, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ತಾಲೂಕುಗಳಿದ್ದಾವೆ. ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹಳಿಯಾಳ, ಮುನಗೋಡು ಮತ್ತು ಜೋಯಿಡಾ. ಈ 11 ತಾಲೂಕಿನಲ್ಲಿ ಹೋಗಿ ನೀವು ಕಾರ್ಯಕರ್ತರನ್ನ ಮಾತಾಡ್ಸಿದ್ರೆ ಅನಂತಕುಮಾರ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಅನಂತಕುಮಾರ್ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಲ್ಲ, ಪಾರ್ಟಿ ಮೀಟಿಂಗ್ ಬರಲ್ಲ, ಆದರೆ ಅವ್ರಿಗೆ ಓಟ್ ಹಾಕ್ತೀವಿ ಹೇಳುವಂಥ ಜನಸಂಖ್ಯೆ ಕೂಡ ಅಷ್ಟೇ ಇದೆ. ಅದಕ್ಕೆ ಉದಾಹರಣೆ ಎನ್ನುವಂಥ ಕಳೆದ ಬಾರಿ ಅವರು 4,75,000 ಓಟ್ಗಳಿಂದ ಗೆದ್ದಿದ್ರು. ಹಾಗಾಗಿ ಅನಂತಕುಮಾರ್ ಹೇಳಿದಂತೆ ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದು ವಿಚಿತ್ರವಾದ ಪ್ರೀತಿಯೇ ಹೌದು. ಆದರೆ 79 ಲಕ್ಷ. ಹಾಗಾಗಿ ಅನಂತಕುಮಾರ್ ಹೇಳಿದಂತೆ ಅವ್ರ ಭಾಷೆಯಲ್ಲಿ ಹೌದು, ಅದು ವಿಚಿತ್ರವಾದ ಪ್ರೀತಿ. ಆದರೆ ಈಗ ನಾನು ಒಂದು ಹೆಜ್ಜೆ ಮುಂದೋಗಿ ಚರ್ಚೆ ಮಾಡೋದಾದ್ರೆ ಅಜಿತ್, ಈ ಬಾರಿ ಅನಂತಕುಮಾರ್ ಹೆಗಡೆ ಅವರು ಚುನಾವಣೆಯ ನಿಲ್ಲೋದಕ್ಕೆ ಸಿದ್ಧ ಆಗಿದ್ದಾರೆ. ಆದರೆ ಪಾರ್ಟಿ ಹೈಕಮಾಂಡ್ ಅದನ್ನು ಒಪ್ಪುಗಳತ್ತ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆ ಈ ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾರವಾರಕ್ಕೆ ಬಂದಂತ ಹೊತ್ತಿಗೆ ಅನಂತಕುಮಾರ್ ಹೆಗಡೆ ಅವರು ಅವತ್ತಿನ ಆ ಸಮಾವೇಶದಲ್ಲಿ ಭಾಗಿಯಾಗಿಲ್ಲ. ಅದಾಯ್ತು, ಅವರು ಪಾರ್ಟಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಗುರುತಿಸಿಕೊಳ್ಳಿಲ್ಲ. ಅದಾಯ್ತು, ಸೋತಾದಾಗ ಹೊನ್ನಾವರದಲ್ಲಿ ಕಾರ್ಯಕರ್ತರ ಸಭೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಕೋಟ ಶ್ರೀನಿವಾಸ್ ಪೂಜಾರಿ ಎಲ್ಲ ಭಾಗಿಯಾಗಿದ್ರು. ಅಲ್ಲಿಯ ಕಾರ್ಯಕರ್ತರು ಅನಂತಕುಮಾರ್ ಹೆಗಡೆ ಅವರನ್ನು ಸಂಪರ್ಕ ಮಾಡಿ ನೀವು ಕೂಡ ಬರಬೇಕು ಅಂದಾಗ ಅದಕ್ಕೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಬಂದು ಕಾರ್ಯಕರ್ತರ ಆಹ್ವಾನಗಳನ್ನು ಸ್ವೀಕಾರ ಮಾಡಲಿಲ್ಲ. ಹೀಗಾಗಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಬೇಸರ ಇರುವ ಸಹಜ. ಆದರೆ ಆನಂದ್ ಬೈದನ ಮೇಲೆ ಹೇಳಿದಂತೆ ನಿನ್ನೆ ಬಂದು ಮೀಟಿಂಗ್ ಮಾಡಿದ ಬಹುತೇಕರು ಅವರ ಅಭಿಮಾನಿಗಳಿದ್ದಾರೆ, ಅವರು ಹಿಂದೂ ಪರ ಸಂಘಟನೆಯವರಿದ್ದಾರೆ. ಜೊತೆಗೆ ಅನಂತಕುಮಾರ್ ಹೆಗಡೆ ಅವರಿಗೆ ಈ ರೀತಿಯ ಅಭಿಮಾನ ಇಡೀ ರಾಜ್ಯಾದ್ಯಂತ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇದೆ. ಹೀಗಾಗಿ ಇದರ ಪಾರ್ಟಿ ಕನ್ಸಿಡರ್ ಮಾಡುತ್ತೆ ಹೇಳುವಂಥ ಪ್ರಶ್ನೆಯನ್ನು ಯಾಕೆ ಹಾಕಿದೆ ಅಂದರೆ, ಅಜಿತ್ ಅವರ ಹೆಸರನ್ನು ಹೇಳುವಂಗಿಲ್ಲ, ಆದರೂ ಒಂದು ಹಿಂಟನ್ನು ಕೊಟ್ಟು ಹೇಳ್ತೇನೆ. ನಿನ್ನೆ ಒಬ್ಬರು ಬಿಜೆಪಿ ಬಹುದೊಡ್ಡ ಲೀಡರ್ ಹೇಳ್ತಾ ಇದ್ರು, 15 ವರ್ಷಗಳಿಂದ ನಾನು ಚುನಾವಣೆ ಸಮಿತಿಯಲ್ಲಿ ಇದ್ದೇನೆ, ಪ್ರತಿ ಬಾರಿ ಅಂದರೆ 2-3 ಬಾರಿ ಗೆದ್ದಾದ ಬಳಿಕ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು ಹೇಳುವಂತ ಚರ್ಚೆ ಮಾಡಿದ್ರು. ಆದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಅಂತಿಮವಾಗಿ ಟಿಕೆಟ್ ಅನ್ನ ಕಳೆದ ಬಾರಿ ಫೈನಲ್ ಮಾಡಿದ್ದು ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಳುವಂತ ಮಾತನ್ನು ಅವರು ಹೇಳ್ತಾ ಇದ್ರು. ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ, ಅವ್ರ ಮೇಲೆ ಇರುವಂತಹ ಆರೋಪ ದೂರುಗಳಿದ್ದೇನೆ. ಅನಂತಕುಮಾರ್ ಹೆಗಡೆ ಅವರು ಯಾವುದೇ ಕಾರಣಕ್ಕೂ ಪಾರ್ಟಿಯ ಆಂತರಿಕ ವಲಯದಲ್ಲಿ ಕೆಲಸ ಮಾಡೋದಿಲ್ಲ ಅಥವಾ ಅವ್ರ ಪಾರ್ಟಿಯ ಸಂಘಟನೆಯಲ್ಲಿ ಕೈ ಜೋಡಿಸೋದಿಲ್ಲ. ಬರ್ತಾರೆ, ಸಂಘಟನೆ ಅವರು ಗೆಲ್ತಾರೆ, ನಂತರದಲ್ಲಿ ಅವರು ಕಾರ್ಯಕರ್ತರು ದೂರ ಆಗ್ತಾರೆ ಇರುವಂತಹ ದೂರುಗಳು ಅನೇಕವಾಗಿದ್ದಾವೆ. ಅಲ್ಲಿ ನೀವು ಅನೇಕ ಪಾರ್ಟಿಯ ಜವಾಬ್ದಾರಿ ಹೊತ್ತಂತವ್ರು ಕೂಡ ಇದೇ ಮಾತುಗಳನ್ನು ಆಂತರಿಕವಾಗಿ ಹೇಳ್ತಾರೆ. ಹೀಗಾಗಿ ಈ ಬಾರಿ ಪಾರ್ಟಿ ಅದನ್ನು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ ಹೇಳುವುದನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈ ಬಾರಿ ಅವರು ನರೇಂದ್ರ ಮೋದಿ ಅವರು ಉತ್ತರ ಕನ್ನಡದ ಕಾರವಾರಕ್ಕೆ ಬಂದು ಅಂಕೋಲದಲ್ಲಿ ಸಮಾವೇಶವನ್ನು ಮಾಡಿದ ಹೊತ್ತಿಗೆ ಅಲ್ಲಿ ಒಬ್ಬ ಯುವ ಕಾರ್ಯಕರ್ತರನ್ನು ವೇದಿಕೆ ಮೇಲೆ ಕೂರಿಸಿದ್ರು. ನೀವು ಆಸ್ಪಿರೆಂಟ್ ಅಂತ ಹೇಳ್ತಾ ಇದ್ರಿ, ಈ ಬಾರಿ 4-5 ಜನ ಆಕಾಂಕ್ಷಿಗಳಲ್ಲಿ ಇದ್ದಾರೆ. ಸಹಜವಾಗಿ ಪ್ರತಿ ಬಾರಿಯೂ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಓಡಾಡ್ತಾ ಇರ್ತವೆ. ಅವರೆಲ್ಲಿಯೂ ಕೂಡ ತಾನು ನಿಲ್ತೇನೆ ಹೇಳುವಂಥ ಮಾತುಗಳನ್ನು ಎಲ್ಲಿಯೂ ಹೇಳದೇ ಇದ್ರು ಕೂಡ ಅವರಿಗೊಮ್ಮೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಸ್ವತಃ ರಾಜ್ಯ ಬಿಜೆಪಿ ಮಾಡಿತ್ತು. ಆಗ ಅವರು ನಿರಾಕರಣೆ ಮಾಡಿದ್ರು. ಹೀಗಾಗಿ ಈ ಬಾರಿಯೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಓಡಾಡ್ತಾ ಇದೆ. ಇನ್ನುಳಿದಂತೆ ಅದೇ ಜಿಲ್ಲೆಯವರಾಗಿರುವಂಥ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂಥ ABPL ಫುಲ್ ಟೈಮ್ ವರ್ಕರ್ ಆಗಿ ನಿಯೋಜನೆಗೊಂಡಿದ್ದಂಥ ಅಜಿತ್ ಹೆಗಡೆ ಈ ಬಾರಿ ನರೇಂದ್ರ ಮೋದಿ ಅವರು ಬಂದಾಗ ಅವ್ರನ್ನ ವೇದಿಕೆ ಮೇಲೆ ಕೂರಿಸಲಾಗಿತ್ತು. ಬಹಳ ಆಶ್ಚರ್ಯವಾಗಿತ್ತು, ಅವರನ್ನು ಯಾಕೆ ಕೂರಿಸಿದ್ರು, ಇನ್ನೂ ಕೂಡ ಯುವಕ ಇದ್ದಾನೆ ಅಂತ. ಅವ್ರ ಹೆಸರು ಕೂಡ ಬಹಳ ಚರ್ಚೆಯಲ್ಲಿದ್ದಾವೆ. ಅವರು ಪಾರ್ಟಿಯ ಸಂಘದ ಹಿನ್ನೆಲೆಯಲ್ಲಿ ಬಂದಂಥವರು. ಜೊತೆಗೆ ಶಶಿಭೂಷಣ್ ಹೆಗಡೆ ಅವರು ಇತ್ತೀಚೆಗಷ್ಟೇ ಬಿಜೆಪಿಯಲ್ಲಿ ಜಾಯಿನ್ ಆಗಿದ್ದಾರೆ. ಅವರು ಹಿಂದೆ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಬಿಜೆಪಿಗೂ ಬೈದಿದ್ರು, ಹಿಂದುತ್ವಕ್ಕೂ ಬೈದಿದ್ರು. ಹಾಗಾಗಿ ಅವ್ರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅನ್ನುವಂಥ ಮಾತುಗಳು ಈಗಾಗಲೇ ಪಾರ್ಟಿಯಲ್ಲಿ ಅಥವಾ ಆ ಭಾಗದ ಕೆಲವೊಂದಿಷ್ಟು ಜನ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಅಜಿತ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಾನೂ ಒಂದು ಪ್ರಯತ್ನ ಮಾಡಿಬಿಡೋಣ ಹೇಳುವಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ಇದ್ದಾರೆ. ಹೀಗಾಗಿ 4-5 ಜನ ಆಸ್ಪಿರೆಂಟ್ಗಳಿದ್ದಾರೆ. ಆದರೆ ಯಾರಿಗೆ ಈ ಬಾರಿ ಹೈಕಮಾಂಡ್ ಮಣೆ ಹಾಕತ್ತೋ ಗೊತ್ತಿಲ್ಲ. ಅಂತಿಮವಾಗಿ ಒಂದನ್ನು ಬಹಳ ಸ್ಪಷ್ಟವಾಗಿ ಹೇಳಬಹುದು, ರಾಜ್ಯ ಬಿಜೆಪಿ ಅನಂತಕುಮಾರ್ ಹೆಗಡೆ ಅವರ ಬೆನ್ನಿಗೆ ಬಹಳ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಹೇಳೋದು ಬಹಳ ಕಷ್ಟ. ಯಾಕೆಂದ್ರೆ ಕಳೆದ ಬಾರಿ ಈಶ್ವರಪ್ಪನವರ ಆದಿಯಾಗಿ ಯಡಿಯೂರಪ್ಪನವರು ಸೇರಿದಂತೆ ಬಹುತೇಕರು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾ ಕೊಡಬಾರ್ದು ಹೇಳುವಂತ ಚರ್ಚೆ ಆದಾಗ ಕೋರ್ ಕಮಿಟಿ ಅದನ್ನ ವಿರೋಧ ಮಾಡಿತ್ತು, ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತೇಳಿ. ಅಂತಿಮವಾಗಿ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿ ಕಳೆದ ಸಲ ಹಿಂಗೆ ಯಾರೋ ಆಪ್ತರ ಜೊತೆಗೆ ಮಾತಾಡುವಾಗ ಅವ್ರ ಮುಂದೆ ಹೇಳೋದ್ರಂತೆ, ಈ ಸಲ ನಿಮಗೆ ಟಿಕೆಟ್ ತಪ್ಪಬಹುದು ಅಂತ, ತಪ್ಪಿಸ್ಲಿ ನೋಡೋಣ ಅಂದಿದ್ರಂತೆ. ದಟ್ ಈಸ್ ದ ಕಾನ್ಫಿಡೆನ್ಸ್ ಆಫ್ ಹಿಸ್. ಎಸ್ ಇನ್ನೊಂದು ಮಾತನ್ನು ಹೇಳ್ತೇನೆ, ನಾನು ಹೇಳಬಾರ್ದು ಅಂದ್ಕೊಂಡಿದ್ದೆ, ಬಟ್ ಈ ಮಾತನ್ನು ಹೇಳಿದ್ರಿಂದ ಹೇಳ್ತೇನೆ. ಮೊನ್ನೆ ಅವರು ದೆಹಲಿಗೆ ಹೊರಟಿದ್ರು, ಯಾರೋ ಒಬ್ಬ ರಾಜ್ಯ ಬಿಜೆಪಿ ಮುಖಂಡರಿಗೆ ಸಿಕ್ಕಿದ್ರು. ನೀವಂತೂ ಎಲೆಕ್ಷನ್ ನಿಲ್ಲೋದಿಲ್ವಂತ ಹೆಗಡೆರೆ, ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಅವ್ರನ್ನ ಕೇಳಿದಾಗ ಅನಂತಕುಮಾರ್ ಹೆಗಡೆ ಅವರು ಬಾಯಿಂದ ಬಂದಂಥ ಮಾತೇನು ಅಂತ ಹೇಳಿದ್ರೆ, ಅವ್ರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದು,
ಬೇರೆ ಯಾರು ನಿಂತರೂ ಕೂಡ ಡೆಪಾಸಿಟ್ ಕೂಡ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಹಾಗಾದ್ರೆ ನೀವು ನಿಲ್ತೀರಾ? ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಮೌನವಾಗಿದ್ರಂತೆ. ಅಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಮನಸ್ಸು ನಿಶ್ಚಿತವಾಗಿಯೂ ಬಂದಿದೆ. ಹಾಗಾಗಿ ನಿನ್ನೆ ನಡೆದಂತ ಸಭೆ ಅದು ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಬಂದು ಮಾಡಿದ್ರು ಅಥವಾ ಅದು ರಾಜಕೀಯ ಈ ರೀತಿಯ ಒತ್ತಡಗಳು ಸಮಾವೇಶಗಳು ಬಹುತೇಕ ಆಗ್ತಿರ್ತವೆ, ನಿಮಗೂ ಗೊತ್ತು, ನಾವು ಕೂಡ ನೋಡಿದ್ದೀವಿ. ಆ ರೀತಿಯಾದಂಥ ಸಭೆಯು ಗೊತ್ತಿಲ್ಲ. ಆದರೆ ಪಾರ್ಟಿ ಇದನ್ನು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ ಮತ್ತು ಹೈಕಮಾಂಡ್ ಇದಕ್ಕೆ ಎಷ್ಟು ಒತ್ತನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಕೇಂದ್ರ ಮಿನಿಸ್ಟರ್ ಆಗಿದ್ದಾಗ ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ, ಅವರು ಬಹಿರಂಗವಾಗೋ ಅಥವಾ ಆಂತರಿಕವಾಗೋ ಒಂದು ಶಬ್ದವನ್ನು ಹೇಳಿದ್ರು. ಈ ಖಾತೆ ಬಗ್ಗೆ ಅವ್ರಿಗೆ ಅಷ್ಟೊಂದು ಒಲವಿರಲಿಲ್ಲ, ಅವರಿಗೆ ಕೌಶಲ್ಯ ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ರು. ಅಜಿತ್ ಅನಂತಕುಮಾರ್ ಹೆಗಡೆ 6 ಬಾರಿ ಸ್ಪರ್ಧೆಯನ್ನು ಮಾಡಿದ್ದಾರೆ, 5 ಬಾರಿ ಸಂಸದರಾಗಿದ್ದಾರೆ. ಅವರು ಪಾರ್ಟಿಯಲ್ಲಿ ಯಾಕೆ ಇನ್ನೂ ಜವಾಬ್ದಾರಿಯುತ ಅಥವಾ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋದಕ್ಕಾಗಲಿಲ್ಲ? ಒಂದು, ಪ್ರಹ್ಲಾದ್ ಜೋಶಿಗಿಂತ ಬಹಳ ಸೀನಿಯರ್. ಆನಂದ್ ಬೈದಮಿನಿ ಹೇಳಿದಂತೆ ಉತ್ತರ ಕನ್ನಡ ಭಾಗದಲ್ಲಿ ಅನಂತಕುಮಾರ್ ಹೆಗಡೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಹೆಸರಿದೆ. ಅವರಿಗೆ ಹೈಕಮಾಂಡ್ ಎಲ್ಲಿಯೂ ಕೂಡ ರಾಜ್ಯ ಖಾತೆಯನ್ನು ಕೊಟ್ಟಿತ್ತು, ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿರಲಿಲ್ಲ. ಕಾರಣ ಅನಂತಕುಮಾರ್ ಹೆಗಡೆ ಅವರು ಪಾರ್ಟಿ ಒಳಗಡೆ ಅಷ್ಟೊಂದು ಸಕ್ರಿಯವಾಗಿರೋದಿಲ್ಲ, ಅವರು ನಿಷ್ಕ್ರಿಯರಾಗಿರ್ತಾರೆ ಎನ್ನುವಂಥ ಆರೋಪ ಅವ್ರ ಮೇಲೆ ಪಾರ್ಟಿಯಲ್ಲಿ ಬಹುತೇಕ ರಾಜ್ಯ ಬಿಜೆಪಿಯಲ್ಲೂ ಇದೆ, ಅದು ಕೇಂದ್ರ ಬಿಜೆಪಿಯಲ್ಲೂ ಇದೆ. ಹಾಗಾಗಿ ಈ ಬಾರಿ ಅವರಿಗೆ ಮತ್ತೆ ನರೇಂದ್ರ ಮೋದಿ ಅವರು ಮಣೆ ಹಾಕ್ತಾರೆ. ಯಾಕಂದ್ರೆ ಅವ್ರ ಟಿಕೆಟ್ ಅಜಿತ್ ಅನ್ಸುತ್ತೆ ರಾಜ್ಯ ಬಿಜೆಪಿ ಡಿಸೈಡ್ ಮಾಡೋದಿಲ್ಲ, ರಾಜ್ಯ ಕೋರ್ ಕಮಿಟಿಯನ್ನು ಡಿಸೈಡ್ ಮಾಡೋದಿಲ್ಲ. ಅವರು ಡಿಸೈಡ್ ಮಾಡೋದೇ ಆಗಿದ್ರೆ ಕಳೆದ ಬಾರಿ ರಿಸಲ್ಟ್ ಏನಾಗಿತ್ತು ಹೇಳೋದನ್ನ ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಅನ್ನು ಫೈನಲ್ ಮಾಡೋದು ನಿಶ್ಚಿತವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮನಸ್ಸಲ್ಲಿ ಏನಿದೆ, ಹೊಸಬರಿಗೆ ಅವಕಾಶ ಕೊಡ್ತಾರಾ, ಈ ರೀತಿಯ ಪ್ರಶ್ನೆಗಳು ಸಾಕಷ್ಟಿದ್ದಾವೆ. ಆದರೆ ಇದರ ಮಧ್ಯೆ ಅನಂತಕುಮಾರ್ ಹೆಗಡೆ ಅವರು ಭಗಧ್ವಜವನ್ನು ಹಿಡಿದು ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡೋದು ಹೇಳುವಂತ ಹೇಳಿಕೆಯನ್ನು ಪರೋಕ್ಷವಾಗಿ ಕೊಟ್ಟಿದ್ದರ ಅರ್ಥ ಅವರು ಚುನಾವಣೆಗೆ ಸಿದ್ಧವಾಗ್ತಾ ಇದ್ದಾರೆ ಮತ್ತು ಚುನಾವಣೆಯನ್ನು ನಿಲ್ಲೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಲುಕ್ಸ್ ಲೈಕ್. ಥ್ಯಾಂಕ್ ಯು ಸೋ ಮಚ್ ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.